ನಿನ್ನೆ 10 ಮಾರ್ಚ್ 2026 ಸಾಯಂಕಾಲ ಸುಮಾರು 5:15ಕ್ಕೆ ಈ ನಮ್ಮ ಮರ್ಲೂರು ದಿನ್ನೆ ಏನು ಮೇಲ್ಕೋಟೆ ಹೋಗುವ ರೋಡಲ್ಲಿ ಒಂದು ಘಟನೆ ನಡೆದಿರುತ್ತೆ. ಅದರಲ್ಲಿ ಮುಬಾರಕ್ ಅನ್ನೋರು ಮತ್ತು ಮುಬಾರಕ್ ಅನ್ನೋರ ಹೆಸರಿನವ್ರನ್ನ ಚಾಕುವಿಂದ ಕುತ್ತಿಗೆಗೆ ಮತ್ತು ಕಣ್ಣತ್ತರ ಚುಚ್ಚಿ ಗಾಯಪಡಿಸಿರ್ತಾರೆ. ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಅವರು ಮೃತಪಟ್ಟಿರೋದು ಕಂಡುಬಂದು ಹಾಸ್ಪಿಟ್ಲಲ್ಲಿ ಬ್ರಾಡ್ ಡೆಡ್ ಅಂತ ಘೋಷಣೆ ಮಾಡ್ತಾರೆ. ಸೊ ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ರೀಚ್ ಆಗ್ತಾರೆ. ರೀಚ್ ಆದಮೇಲೆ ಅಲ್ಲಿ ನಡೆದಿರೋ ಘಟನೆಯನ್ನು ನೋಡಿರೋರು ಹೇಳಿರ್ತಾರೆ. ಮತ್ತು ಅವರು ಫ್ಯಾಮಿಲಿ ಮೆಂಬರ್ಸಿಂದ ನಾವು ಒಂದು ಕಂಪ್ಲೇಂಟ್ ತೊಗೊಂಡು ಇಮಿಡಿಯೇಟಾಗಿ ಒಂದು ಮರ್ಡರ್ ಕೇಸ್ ಸೆಕ್ಷನ್ 103 ಸಬ್ ಕ್ಲಾಸ್ 1 BNS ಅಲ್ಲಿ FIR ಮಾಡಿ ಅಕ್ಯೂಸ್ಡನ್ನು ಪತ್ತೆ ಮಾಡಿ ಅವ್ರನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ನಡೆದಿರೋ ಘಟನೆಗೆ ಹಿನ್ನೆಲೆ ಏನಂದರೆ, ಈಗ ಇವರಿಬ್ಬರು ಸುಮಾರು 2020ರಿಂದ ಫ್ರೆಂಡ್ಸ್ ಆಗಿದ್ದರು, ಜೊತೆಗೆ ಓಡಾಡ್ತಿದ್ದರು. ಮೃತಪಟ್ಟಿರೋರು ಪ್ಲೈವುಡ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಅಕ್ಯೂಸ್ಡ್ ಬಂದು ವೆಲ್ಡಿಂಗ್ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ಈ ಇಬ್ಬರು ಜೊತೆಗೆ ಇರುವಂಥ ಸಮಯದಲ್ಲಿ ಈ ಹಣಕಾಸಿನ ವಿಚಾರ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಜೊತೆಗೆ ಅಕ್ಯೂಸ್ಡ್ ಏನಿದ್ದಾರೆ ಅವರು ವಾಮಾಚಾರ ಮಾಡ್ತಾಯಿದ್ರು ಅನ್ನೋ ಅಲಿಗೇಷನ್ನು ಇವರು ಹೇಳಿ ಅವರು ಮಾಡಿದರು ಅಂತ ಐ ವಿಟ್ನೆಸ್ಗಳು ಹೇಳ್ತಾ ಇರೋದು ಕಂಡು ಬರ್ತಾಯಿತ್ತು. ಸೊ ಇಮಿಡಿಯೇಟಾಗಿ ನಾವು ಅಕ್ಯೂಸ್ಡನ್ನ ಅರೆಸ್ಟ್ ಮಾಡಿ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ತೊಗೊಳ್ತೀವಿ. ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಘಟನೆ ನಡೆದಿರೋಕ್ಕೆ ಆ್ಯಕ್ಚುಯಲ್ ಕಾರಣ ಏನು ಅನ್ನೋದು ಪತ್ತೆ ಮಾಡಿ ಆದಷ್ಟು ಬೇಗ ನಾವು ಇನ್ವೆಸ್ಟಿಗೇಷನ್ ಮುಕ್ತಾಯಗೊಳ್ತೀವಿ. ಒಬ್ಬರೇ ಅರೆಸ್ಟ್ ಆಗಿದ್ದಾರೆ. ಮುಬಾರಕ್ ಸನ್ ಆಫ್ ಲೇಟ್ ಸೈಯದ್ ನಿಸಾರ್ ಅಹಮದ್, 29 ವರ್ಷ, ವೆಂಡಿಂಗ್ ಕೆಲಸ ಮಾಡ್ತಾರೆ. ಇವರು ಮರ್ಲೂರು ದಿನ್ನೆ ವಾಸ ಆಗಿರ್ತಾರೆ. ಅದೇ ಈವ್ನಿಂಗ್ 5:15ಗೆ ಒಂದು ಅಲ್ಲಿ ಅಂಗಡಿ ಇರುತ್ತೆ, ಜ್ಯೂಸ್ ಶಾಪು. ಆ ಜ್ಯೂಸ್ ಶಾಪ್ ಪಕ್ಕದಲ್ಲಿ ಅವರು ಅಲ್ಲಿಗೆ ಸೇರಿಕೊಂಡು ಮಾತುಕತೆ ಆಗ್ತಾ ಇರುತ್ತೆ. ಸಡನ್ನಾಗಿ ಇವರು ಚಾಕು ತೆಗೆದು ಅವರ ಕುತ್ತಿಗೆಗೆ ಚುಚ್ಚುತ್ತಾರೆ. ಅಂದರೆ ಆರೋಪಿ ಮತ್ತು ವಿಕ್ಟಿಮ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅವ್ರ ಜೊತೆಗೆ ಇನ್ನೊಂದಷ್ಟು ಫ್ರೆಂಡ್ಸ್ ಇರ್ತಾರೆ ಜೊತೆಗೆ ಅಲ್ಲಿ. ಸೊ ಮಾತುಕತೆ ನಡೆಯುವಾಗ ಅವ್ರಿಗೆ ಏನು ಮಾತುಕತೆ ನಡೆಯಿರೋದೆ ಅನ್ನೋದು ಯಾರೂ ಇನ್ನೂ ಕೇಳಿರೋದು ಕಂಡು ಬರ್ತಾ ಇಲ್ಲ. ಬಟ್ ಸಡನ್ನಾಗಿ ಅವರು ವಾರ್ ಮಾಡಿ ಅವ್ರ ಮೇಲೆ ಚುಚ್ಚಿರೋದು ಕಂಡು ಬರ್ತಾ ಇದೆ. ಸೊ ಹಾಗೆಂತ ಇವರು ಅಲಿಗೇಷನ್ ಹೇಳ್ತಾ ಇದ್ದಾರೆ. ನಾವು ಇನ್ವೆಸ್ಟಿಗೇಷನಲ್ಲಿ ತಿಳ್ಕೊಳ್ತೀವಿ ಆ ಥರ ಏನಾದರೂ ಮಾಡಿದಾರಾ, ಏನಾದರೂ ಆ ಥರ ಘಟನೆ ನಡೆದಿದೆಯಾ ಅನ್ನೋದು ನಾವು ಪತ್ತೆ ಮಾಡ್ತೀವಿ. ಇಟ್ಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ನಾವು ಇನ್ವೆಸ್ಟಿಗೇಷನಲ್ಲಿ ಅವ್ರು ಏನು ಹೇಳ್ತಾರೆ ಅನ್ನೋದು ವಿಚಾರಿಸಿ ಅದನ್ನು ವೆರಿಫೈ ಮಾಡ್ತೀವಿ. ಇವರು ಸದ್ಯಕ್ಕೆ ಏನು ಕಂಡು ಬರ್ತಾ ಇಲ್ಲ. ಬಟ್ ಮೃತಪಟ್ಟಿರೋ ಮೇಲೆ ಸಿಂಪಲ್ ಹಾರ್ಟ್ ಕೇಸಸ್ ಒಂದೆರಡು ಇದ್ದಾವೆ ಅನ್ನೋದು ಕಂಡು ಬರ್ತಾ ಇದೆ. ಜಗಳ ಮಾಡ್ಕೊಂಡಿರೋ ಕೇಸಸ್, ಅದನ್ನು ನಾವು ಚೆಕ್ ಮಾಡ್ತೀವಿ. ಈಗ ಸದ್ಯಕ್ಕೆ ನಮಗೆ ಮಾಹಿತಿ FIR ಅಲ್ಲಿ ಕಂಡು ಬಂದಿರೋದು ಹಣಕಾಸಿನ ವಿಚಾರಕ್ಕೆ ಇವರು ಜಗಳ ಮಾಡ್ಕೊಂಡಿರೋದು ಅಂತ ತಿಳಿದು ಬರ್ತಾ ಇದೆ. ಏನೇ ಕಾರಣ ಇರಲಿ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಒಬ್ಬರು ಸತ್ತೋಗಿರೋರು ಪ್ಲೈವುಡ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಮರ್ಲೂರು ದಿನ್ನೆಯಲ್ಲಿ. ಮತ್ತು ಸಾಯಿಸಿರೋರು ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಆ ಥರ ಏನು ಕಂಡು ಬಂದಿಲ್ಲ. ಅಂದರೆ ಈಗ ಆರೋಪಿಯ ಹಿನ್ನೆಲೆ 2019ರಲ್ಲಿ ಅವರು ತಂದೆ ತಾಯಿಯನ್ನು ಡೊಮೆಸ್ಟಿಕ್ ವೈಲೆನ್ಸ್ ವಿಚಾರದಲ್ಲಿ ಅವರು ಸಾಯಿಸಿರ್ತಾರೆ. ಆ ವಿಚಾರವಾಗಿ ಅವರು ಜೈಲಿಗೆ ಹೋಗಿ ಆಚೆ ಬಂದಾದ ಮೇಲೆ ಬೇರೆ ಕಾಯಿಲೆ ಕಾರಣಗಳಿಂದ ಮೃತಪಟ್ಟಿರುತ್ತಾರೆ. ಸೊ ಅದು ಬಿಟ್ಟರೆ ಬೇರೆ ಕ್ರಿಮಿನಲ್ ಹಿಸ್ಟ್ರಿ ಇವರಿಗೇನು ಕಂಡು ಬರ್ತಾ ಇಲ್ಲ. ಅದರಲ್ಲಿ ಅವರು ಗಂಡ ಒಬ್ಬರೇ ಇದ್ದರು. ಗಂಡ ಹೆಂಡತಿ ವಿಚಾರದಲ್ಲಿ ಗಂಡ ಅಕ್ಯೂಸ್ಡ್ ಇದ್ದರು.